ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ACF ನಾಗರಾಜ್ ಅವರು ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿ ಯಾಕಾಗಿ ಈ ಸಾವುಗಳು ಆಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಪಡಿತಾ ಇರುವಂಥದ್ದು. ನಮ್ಮ ಜೊತೆಗೆ ACF ನಾಗರಾಜ್ ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಈಗ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರಿ, ಏನು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಮತ್ತು ಯಾಕಾಗಿ ಈ ಘಟನೆ ಆಗಿರುವಂಥದ್ದು ಏನಾದರೂ ಅನುಮಾನ ಇರುವಂಥದ್ದು? ಇಲ್ಲ, ಅದೇ ಇದು ಫಸ್ಟ್ ಟೈಮ್ ಆಗ್ತಾ ಇದೆಯಲ್ಲ ಈ ಝೂದಲ್ಲಿ, ಹಂಗಾಗಿ ನಮಗೆ ಇದು ಗೊತ್ತಿಲ್ಲ ಕರೆಕ್ಟಾಗಿ ಯಾವ ಬ್ಯಾಕ್ಟೀರಿಯಾದಿಂದ ಇದಾಗಿದೆ ಅಂತ ಗೊತ್ತಿಲ್ಲ. ಬಟ್ ಈ ನಮ್ಮ ಇಲ್ಲಿ ಡಾಕ್ಟರ್ಸ್ ಹೇಳೋದ ಪ್ರಕಾರ, ಆಮೇಲೆ ನಾವು ಕನ್ಸಲ್ಟ್ ಮಾಡಿ ಬೆಂಗಳೂರು ಡಾಕ್ಟರ್ಗೆ ಕೇಳಿದ ಪ್ರಕಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಈಗ ಅವ್ರು ಬಂದು ಇಲ್ಲಿ ಬರ್ತಾನೆ ಅಂತ ಹೇಳಿದಾರೆ. ಅವ್ರು ಬಂದ ತಕ್ಷಣ ಅವ್ರದ್ದು ರಿಪೋರ್ಟ್ ತೊಗೊಂಡು ಯಾವ ಇದ್ರ ಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ ಯಾವ ಡಿಸೀಸ್ ಆಗಿದೆ ಅಂತಂದೇಳಿ. ಎಷ್ಟು ಸಾವನ್ನಪ್ಪಿದ್ದಾವೆ ಮತ್ತು ಅವು ಏನಾದರೂ ಕ್ರಿಮಿನೇಷನ್ ಆಗಿದ್ದಾವ ಸರ್? ಹೌದು, ಈಗ ಮೊನ್ನೆ 8 ಆಗಿದ್ದು, ಇವತ್ತು ಇದು ಎಷ್ಟು 20 ಆಗಿದೆ. 20ರಲ್ಲಿ ನಾವು ಈಗ ಬೆಂಗಳೂರು ಡಾಕ್ಟರ್ಸ್ ಅವ್ರು ಏನು ಹೇಳಿದ್ರು ಅಂದರೆ, ಫ್ರೀಸರಲ್ಲಿ ಇಡಿ ನಾವು 2 ಸ್ಯಾಂಪಲ್ ತೊಗೊಳ್ತೇವೆ ಅಂದಿದ್ರು. ನಾವು ಒಂದು ಎಕ್ಸ್ಟ್ರಾ ಇಟ್ಟಿದ್ದೀವಿ, 3 ಇಟ್ಟಿದ್ದೀವಿ. 3ನ್ನ ನಾವು ಫ್ರೀಸರ್ ಇಟ್ಟಿದ್ದೀವಿ. ಅವ್ರು ಬಂದ ತಕ್ಷಣ ಅದರದ್ದು PM ಮಾಡಿದ ಮೇಲೆ ಅವ್ರು ಸ್ಯಾಂಪಲ್ ತೊಗೊಂಡು ಕಳಿಸಿದ ಮೇಲೆ ಅದರದ್ದು ಇದು ಅಂದರೆ ನಿಜವಾದ ಯಾವ ಡಿಸೀಸಿಂದ ಸದ್ಯ ಅಂತ ಒಂದು ಕಂಡುಹಿಡಿಬೋದು. ಇನ್ನು ಉಳಿದಿದ್ದುಗಳದ್ದು ಕ್ರಿಮಿನೇಷನ್ ಆಗಿದಾವೆ ಸರ್? ಆಗಿದೆ, ಎಲ್ಲ ಆಗಿದೆ. ಯಾವ ರೀತಿ ಮಾಡಿರೋದು? ಅದೇ ಇದು ನಾವು ಬೆಂಕಿ ಕೊಟ್ಟು ಇದು ಮಾಡಿದ್ದೀವಿ ಸರ್. ಅವುಗಳದ್ದು ಮರಣೋತ್ತರ ಪರೀಕ್ಷೆ ಆಗಿರುವಂಥ ಆಗಿದೆ. ಇನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ನಮ್ಮದು. ಇದನ್ನು ಅದರದ್ದು ರಿಪೋರ್ಟ್ ಬರಬೇಕಷ್ಟೇ. ಸರ್, ಈಗ ಮೊನ್ನೆ ಇನ್ಸಿಡೆಂಟ್ ಆದಮೇಲೂ ಕೂಡ ನಿಮ್ಮ ಇಲ್ಲಿ ಯಾರು ಸಿಬ್ಬಂದಿಗಳು ಏನಾದರೂ ನಿರ್ಲಕ್ಷ್ಯ ತೋರಿದ್ರಾ? ಸೊ ಮೇಲ್ನೋಟಕ್ಕೆ ಡಾಕ್ಟರ್ಸ್ ಆಗಲಿ ಸ್ವಲ್ಪ ಏನಾದರೂ ಮುಂಜಾಗ್ರತೆ ವಹಿಸಿದ್ರು ಈಗೇನು ಸತ್ತಿದ್ದಾವೆ ಅವುಗಳನ್ನು ಉಳಿಸ್ಕೊಳ್ಳುವಂಥ ಚಾನ್ಸಸ್ ಏನಾದರೂ ಇತ್ತಾನೋ? ಅಲ್ಲ, ಇದು ನಿರ್ಲಕ್ಷ್ಯತೆ ಅಂತ ಅನ್ನೋದಕ್ಕಿಂತ ಏನಾಗ್ತಾ ಇದೆ, ಇದು ಒಂದೇ ಸಲ 8 ಮೊನ್ನೆ ಸತ್ತಲ್ಲ, ನಮಗೂ ಶಾಕ್ ಅದು. ಯಾಕಂದರೆ ಯಾವತ್ತೂ ಹಿಂಗೆ ಈ ಥರ ಆಗಿಲ್ಲ. ಇವನ್ ಒಂದು ಸಿಂಗಲ್ನೂ ಸತ್ರೂ ನಮ್ಗೆ ಗೊತ್ತಾಗ್ತಾ ಇದ್ದು. ಇದು 8 ಆಗಿದೆಯಲ್ಲ, ಹಂಗಾಗಿ ನಮಗೂ ಶಾಕಿಂಗು. ಅದನ್ನು ನಾವು 8 ಆದ ತಕ್ಷಣ ನಾವು ಸ್ವಲ್ಪ ಇದು ಮಾಡ್ಕೊಂಡ್ವಿ, ಕೇರ್ ತೊಗೊಂಡ್ವಿ. ನಾವು 2 ದಿವಸದಿಂದನೂ ಇಲ್ಲೇ ಇದ್ವಿ. ಮತ್ತು ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಿದ್ರು ಅದೇ ಥರ ನಾವು ಟ್ರೀಟ್ಮೆಂಟು ಕೊಟ್ಟಿವಿ. ಅದಕ್ಕೆ ಕೊಡ್ತಾನೆ ಇದ್ದೀವಿ. ಇನ್ನು ಉಳಿದಿದ್ದಕ್ಕೂ ಕೊಡ್ತಾ ಇದ್ವಿ. ಅವು ಎಲ್ಲ ಇನ್ನೂ ಹತ್ತಿದೆ, ಅವು ಎಲ್ಲ ಫುಲ್ ಆ್ಯಕ್ಟಿವ್ ಇದೆ. ಹಾಗಾಗಿ ನಾವು ಅದು ಪೂರ್ತಿ ಇನ್ಫೆಕ್ಟೆಡ್ ಏರಿಯಾ ಅಂತಂದು ಹೇಳಿ ನಾವು ಅದನ್ನು ಅಲ್ಲಿ ಯಾರನ್ನೂ ಇದನ್ನು ಮಾಡ್ತಾ ಇಲ್ಲ. ಈಗ ಅದು ಸಡನ್ ಆಗಿದೆ. ಈಗ ಅದು ಯಾವುದು ಇದು ಕಂಡು ಬಂದಿಲ್ಲ ನಮಗೆ, ಮುನ್ನೆಚ್ಚರಿಕೆಯಿಂದ ನಮಗೇನು ಗೊತ್ತಾಗಿಲ್ಲ ಅದು. ಈಗ ಏನಾದರೂ ಸಚಿವರು ಏನಾದರೂ ಮಾಹಿತಿ ಕೇಳಿದ್ದಾರೆ ಸರ್ ಈಶ್ವರ್ ಖಂಡ್ರೆ ಅವರು? ಅದ್ರದ್ದು ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಏನಾದ್ರು ಗೊತ್ತಿಲ್ಲ. ಯಾಕೆ ನಾನು ಬೆಳಗಿಂದ ಇಲ್ಲೇ ಇದ್ದೀನಿ ಇಲ್ಲಿ, ನನಗಿನ್ನೂ ಗೊತ್ತಿಲ್ಲ. ಅದು ಕೇಳ್ತೀನಿ ನೋಡಿ. ಈಗೇನು ಇನ್ನು ಉಳಿದಿದ್ದಾವಲ್ಲ ಅವುಗಳ ರಕ್ಷಣೆ ಮಾಡ್ಕೊಳ್ಳೋಕೆ ಏನಾದರೂ ಮುಂಜಾಗ್ರತೆ ಮಾಡಿದ್ದೀವಿ. ಈಗ ಅದಕ್ಕೆ ಸಪ್ರಿಕೇಷನ್ ಮಾಡಿದ್ದೀವಿ ನಾವು, ಸಪ್ರೇಟಾಗಿ ಇಟ್ಟಿದ್ದೀವಿ. ಈಗ ಅಲ್ಲಿ ಹೊಸ ಮೇವು ಅದೆಲ್ಲ ಕೊಟ್ಟು ಇದು ಮಾಡಿದ್ದೀವಿ. ಮೆಡಿಸಿನ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅವು ಎಲ್ಲ ಫುಲ್ ಆ್ಯಕ್ಟಿವ್ ಇದಾವೆ. ಈಗ ಆಕ್ಟಿವ್ ಇದ್ದಿದ್ವಿ ಹೆಂಗೆ ಆಗ್ತಾ ಇದಾವೆ ಅಥವಾ ಏನಾದರೂ? ಹೌದು, ಯಾಕಂದರೆ ಮೊನ್ನೆ ನಾವು 2 ದಿವಸದಿಂದ ಸತತ ಇಲ್ಲೇ ಇದ್ದಾವಲ್ಲ, ಅವು ಫುಲ್ ಆ್ಯಕ್ಟಿವ್ ಇದಾವೆ. ಅದ್ರದ್ದು ಏನು ಸಿಂಪ್ಟಮ್ಸು ಕಂಡು ಬಂದಿಲ್ಲ. ಅಂದರೆ ಒಂದೇ ಬಿದ್ದು ಅಥವಾ ಅನ್ನೋಂಥದ್ದು ಏನಿಲ್ಲ. ಏಕಾಏಕಿ ಹಿಂಗೆ ಆಗ್ತಾ ಇದೆ ಅದು. ಹಂಗಾಗಿ ಈಗ ಅದೇ ಡಾಕ್ಟರ್ಸ್ ಬಂದ ಮೇಲೆ ಟೀಮ್ ಬರ್ತಾ ಇದೆ. ಬೆಂಗಳೂರಿಂದ ಬರ್ತಾ ಇದೆ. ಎಷ್ಟು ಜನ? ಇಬ್ಬರು ಬರ್ತಾ ಇದ್ದಾರೆ. ಹಾಂ. ಸೊ ಇದಿಷ್ಟು ಸದ್ಯ. ಈಗ ಒಂದು ಕಡೆ ಬೆಂಗಳೂರಿಂದ ವೈದ್ಯರ ತಂಡ ಕೂಡ ಈ ಒಂದು ಮೃಗಾಲಯಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗೇನು 10 ಕೃಷ್ಣ ಮೃಗಗಳು ಜೀವಂತ ಬದುಕಿದ್ದಾವೆ. ಸೊ ಅವುಗಳನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಈಗಾಗಲೇ ಮೆಡಿಸಿನ್ ಕೊಟ್ಟು ಅವುಗಳ ಸಂರಕ್ಷಣೆ ಮಾಡೋಕ್ಕೂ ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದೇವೆ ಅನ್ನುವಂಥದ್ದು. ಅದರ ಜೊತೆಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನಿಂದ ಈ ಒಂದು ಸಾವಾಗಿರ್ಬೋದು ಅನ್ನುವಂಥ ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್, ಮನೆ TV9 ಬೆಳಗಾವಿ.